ಇತ್ತ ಆಫೀಸಿಗೆ ಬಂದವಳು ಆದಿತ್ಯನಿಗಾಗಿ ತಡಕಾಡುತ್ತಿದ್ದಳು. ಆದಿ ಬಂದವನೇ ಅವಳ ಪಕ್ಕ ಕುಳಿತು, ಹಲೋ ಮೇಡಮ್, ಏನೋ ಗಾಢವಾದ ಯೋಚನೆಯಲ್ಲಿ ಮುಳುಗಿದ್ದೀರಾ ಎಂದ. ಹಾಗೇನೂ ಇಲ್ಲ ಆದಿ, ನಿನ್ನ ಹತ್ರ ನೇತ್ರ ಬಗ್ಗೆ ಮಾತನಾಡಬೇಕಿತ್ತು ಎಂದಳು ಪಿಸುಧ್ವನಿಯಲ್ಲಿ. ಸರ್, ಇಲ್ಲ ಬೇಡ, ನವಿ ಮನೆಯಲ್ಲಿ ಸಿಗೋಣ, ಅಲ್ಲೇ ಮಾತನಾಡೋಣ ಎಂದ. ಸರಿ ಕಣೋ, ಆಯಿತು, ಆದರೆ ಒಂದು ವಿಷಯ ಕೇಳಲ್ಪಟ್ಟೆ, ನಿಜಾನ ಎಂದ. ಏನದು? ಅದೇ ಕಣೋ, ಮುಂಬೈ ಪ್ರಾಜೆಕ್ಟ್ ಕೈತಪ್ಪಿ ಹೋಯಿತಂತೆ, ನಿಜಾನಾ? ಹೌದು ಆದಿ, ರಾಘು ಎಷ್ಟು ಅಪ್ಸೆಟ್ ಆಗಿದ್ದಾರೆ ಗೊತ್ತಾ, ತುಂಬ ಬೇಜಾರಾಗ್ತಿದೆ. ಹೌದು ಪುಟ್ಟ, ಬೇಜಾರಾಗಬೇಡ ಬಿಡು, ಎಲ್ಲ ಸರಿ ಹೋಗುತ್ತೆ ಎಂದು ತಲೆ ಸವರಿದ. ಅವರ ಎದುರು ರಾಘು ನಿಂತಿದ್ದ. ಅವರ ಹಿಂದೆ ನಿಂತು ಇವರ ಮಾತು ಕೇಳಿಸಿಕೊಳ್ಳುತ್ತಿದ್ದ. ನೇತ್ರ ಬಗ್ಗೆ ಅದಾಗಲೇ ಮಾತು ಮುಗಿಸಿದ್ದರಿಂದ ಬರೀ ಪ್ರಾಜೆಕ್ಟ್ ಕೈತಪ್ಪಿ ಹೋದರ ಬಗ್ಗೆ ಮಾತನಾಡಿದ್ದನ್ನು ಮಾತ್ರ ಕೇಳಿಸಿಕೊಂಡಿದ್ದ. ಅವ ಬಂದಿದ್ದು ಇವರಿಬ್ಬರ ಗಮನಕ್ಕೆ ಬಂದಿದ್ದರಿಂದಲೇ ಅವರು ಮಾತನ್ನು ಮರೆಮಾಚಿದ್ದರು. ಅವಳೆದುರು ಬಂದವನೇ ಆಗಿದ್ದನ್ನೇ ನೆನಪಿಸಿಕೊಂಡು ಕೂತರೆ ಏನು ಚೆನ್ನಾಗಿರುತ್ತೆ ಕಂದ, ಬೇಜಾರು ಮಾಡ್ಕೊಂಬೇಡ ಎಂದವನೇ ಅವಳ ನೆತ್ತಿ ಚುಂಬಿಸಿ ಅವಳನ್ನಪ್ಪಿದನು. ಅವನಲ್ಲಿ ಈ ಹೊಸ ತೆರನಾದ ಬದಲಾವಣೆ. ಇಬ್ಬರು ಬಾಯಿ ಬಿಟ್ಟುಕೊಂಡು ಅವನನ್ನೇ ನೋಡುತ್ತಿದ್ದರು. ಆದಿ ಶಾಕ್ನಲ್ಲಿ ನೋಡುತ್ತಿದ್ದುದನ್ನು ಗಮನಿಸಿದ ರಾಘು ಆರುನ ಬಳಸಿದ ಕೈಯನ್ನು ಸಡಿಲಗೊಳಿಸಿದ. ಆದಿ, ನಾವಿನ್ನು ಹೊರಡುತ್ತೇವೆ, ನೀವೇ ಇದ್ದು ಇದನ್ನೆಲ್ಲ ನೋಡಿಕೊಳ್ಳುತ್ತೀರಾ ಎಂದ ಅವಳ ಜೊತೆ ಸಮಯ ಕಳೆಯಲು. ಆದಿ, ಆರು, ನವಿ ಮೀಟ್ ಮಾಡುವ ಪ್ಲಾನ್ ತಲೆಗೆಳಗಾಯಿತು. ಉಪಾಯ ಹೂಡಿದವಳೆ. ಸರ್, ಯಾಕೋ ಅಶುನ ನೋಡಬೇಕು ಅನಿಸ್ತಿದೆ, ನೀವು ಮನೆಗೆ ಹೊರಡಿ, ನಾನು ಆದಿ ಜೊತೆ ಅಶುನ ನೋಡೋಕ್ಕೆ ಹೋಗ್ತೀನಿ. ಇವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂದರೆ ಅಪ್ಪನ ಮನೆಗೆ ಹೋಗ್ತೀನಿ ಅಂತಿದ್ದಾಳಲ್ಲ, ಎಂಥ ಪೆದ್ದ ಹುಡುಗಿ ಇವಳು, ದೇವರೇ ಎಂದವ. ಸರಿ, ನಾನು ಬರ್ತೀನಿ ನಡೀರಿ, ಮೂವರು ಒಟ್ಟಿಗೆ ಹೋಗೋಣ. ಮದುವೆಯಾಗಿ ತಿಂಗಳಾಗ್ತಾ ಬಂದರು, ನಾವು ಅಲ್ಲಿಗೆ ಒಂದ್ಸಲಾನೂ ಹೋಗಿಲ್ಲ. ಸಂಜೆ ಇಬ್ಬರು ರೆಡಿಯಾಗಿರಿ ಎಂದವ ಕ್ಯಾಬಿನ್ ಕಡೆ ಹೊರಟ. ಲೇ ಪುಟ್ಟ, ಇವನು ನಿನ್ನ ಗಂಡ, ದುರು ನೋಡುತ್ತಿದ್ದಳು. ಸರಿ, ಕಾಳಿ ಅವತಾರ ಬೇಡ, ಸ್ವಲ್ಪ ಎಕ್ಸ್ಪ್ರೆಷನ್ ಚೇಂಜ್ ಎಂದು ನನ್ನ ಮುಂದೇನೆ, ಚೀಚಿ ಎಂದವ ಕಣ್ಣು ಮುಚ್ಚಿಕೊಂಡ. ಆದಿ, ಕೈ ತೆಗೆಯೋ, ನಿನಗೆ ಹೀಗೆ ಅನಿಸುತ್ತಿರಬೇಕಾದರೆ ಇನ್ನು ನನಗೆ ಹೇಗಾಗಿರಬೇಡ. ನಿನ್ನೇನು ಅಷ್ಟೆ, ನನ್ನೇ ಕಂದ ಅಂತ ಪ್ರೀತಿಯಿಂದ ಮಾತಾಡಿ ಹೊರಗಡೆ ಕರೆದುಕೊಂಡು ಹೋಗಿದ್ದ. ಜೊತೆಗೆ ಬೆಳಗ್ಗೆ ತಾನೇ ಕೈಯಾರೆ ಕಾಫಿ ಬೇರೆ ಮಾಡಿಕೊಟ್ಟ, ನನ್ನ ಕೆನ್ನೆ ಬೇರೆ ಸವರಿದ. ಇವಾಗ ನೋಡಿದರೆ ಮುತ್ತು ಬೇರೆ ಕೊಟ್ಟು ಬಿಟ್ನಲ್ಲೋ. ನನಗೆ ಯಾಕೋ ಭಯ ಆಗ್ತಿದೆ, ಇವನಿಗೆ ದೆವ್ವ ಏನಾದರೂ ಮೆಟ್ಕೊಂಡಿದ್ಯಾ ಅಂತ. ಪುಟ್ಟ, ಮತ್ತೆ ಇದನ್ನೆಲ್ಲ ನಿನ್ನೆ ಫೋನ್ನಲ್ಲಿ ಯಾಕೆ ಹೇಳಿಲ್ಲ? ಆದಿ, ಈ ಥರ ವಿಷಯನ ನಾನು ಹೇಗೆ ಹೇಳೋಕ್ಕಾಗುತ್ತೆ? ಪುಟ್ಟ, ಅವನಿಂದ ಸ್ವಲ್ಪ ದೂರನೇ ಇರೋ, ನನಗೆ ಯಾಕೋ ಅವನ ಮೇಲೆ ಡೌಟ್ ಇದೆ. ಅವನೇನಾದರೂ ಹಳೆ ವರಸೆ ತೆಗೆದ್ರೆ ಈ ಸಲ ಖಂಡಿತ ಅವನನ್ನು ಉಳಿಸಲ್ಲ, ಜೊತೆಗೆ ಕ್ಷಮಿಸಲ್ಲ. ಆದಿ, ನಾನೇ ಸ್ವಲ್ಪ ಹುಷಾರಾಗಿರಬೇಕಿತ್ತು ಬಿಡು. ಮೈ ಹೂನ, ಪ್ರಾಬ್ಲಮ್ ಬರದೇ ಇರೋ ಥರ ಹ್ಯಾಂಡಲ್ ಮಾಡ್ತೀನಿ. ಓಕೆ, ಆದರೆ ಈಗ ಏನು ಮಾಡೋದು? ಇವನು ಬೇರೆ ಬರ್ತೀನಿ ಅಂತಿದ್ದಾನೆ, ನಾವು ಬೇಡ ಅಂದರೆ ಡೌಟ್ ಬರುತ್ತೆ. ಆಮೇಲೆ ಮತ್ತೊಂದು ವಿಷಯ, ನೀನು ಅವನ ಜೊತೆಗೆ ಹೋಗು, ನಾ ಬೇಗ ಹೋಗ್ತೀನಿ ಮನೆಗೆ. ಆ ನೇತ್ರ ಟೆನ್ಷನ್ನಿಂದ ನನ್ನ ಗೊಂಬೆಗೆ ಟೈಮ್ ಕೊಡೋಕೆ ಆಗ್ತಿಲ್ಲ. ಸರಿಯಾಗಿ ಅವಳು ಇನ್ನು ಸ್ವಲ್ಪ ದಿನ ಅಲ್ಲೇ ಇರಲಿ, ನೋಡೋಣ. ಈಗಿರೋ ಸಮಸ್ಯೆಗಳೇ ಸಾಕು. ಅದು ಅಲ್ಲದೆ ಅತ್ತೆ ಮಾವ ಅಣ್ಣ ಅಂಜು ಎಲ್ಲ ಚಿಕ್ಕಮಗಳೂರಿಗೆ ಹೋಗಿದ್ದಾರೆ. ಮನೆಯಲ್ಲಿ ನಾನು ಈ ಹೀಡಿಯಟ್ ಮಾತ್ರ ಇರೋದು. ಯಾಕೆ, ಅವನೇನು ಹುಲಿನ ಭಯಪಟ್ಟುಕೊಳ್ಳೋದಕ್ಕೆ? ಭಯಪಡಿಸೋಳು ನನ್ನ ಪುಟಾಣಿ. ಅಂಥದ್ರಲ್ಲಿ ಅವನ ಬಗ್ಗೆ ಯಾಕೆ ಚಿಂತೆ ಮಾಡ್ತೀಯಾ? ಆರಾಮಾಗಿ ಮನೆಗೆ ಹೋಗಿ ಅಶು ಮಾತನಾಡಿಸಿಕೊಂಡು ಬಾ. ಸರಿ ಬಿಡು, ಹಾಗೆ ಮಾಡ್ತೀನಿ. ನನ್ನ ಮುದ್ದು ಬಾಯ್ ಕಣೋ ಪುಟ್ಟ. ರಾಘು ಆರು ಜೊತೆಯಾಗಿ ಬಂದರು. ಅಳಿಯ ಮಗಳನ್ನು ಕಂಡು ಅವರ ಮೈ ಮನಸ್ಸು ಹರ್ಷಿಸಿತು. ಅರೆ, ಇದೇನಿದು ಮಕ್ಕಳ, ಹೇಳ್ದೆ ಕೇಳ್ದೆ ಹೀಗೆ ಸಡನ್ನಾಗಿ ಎಂಟ್ರಿ ಕೊಟ್ಟಿದ್ದೀರಾ? ಅಶು, ನನ್ನ ಮನೆಗೆ ಬರೋಕೆ ನಾನೇ ಪರ್ಮಿಷನ್ ತಗೋಬೇಕಾ? ಅಯ್ಯೋ ಪುಟ್ಟ, ನಾನು ಹಾಗೆ ಹೇಳಲಿಲ್ಲ. ಸರಿ ಬಾ, ಬಿಸಿ ಬಿಸಿ ಅಡುಗೆ ಮಾಡಿದ್ದೀನಿ, ಊಟ ಮಾಡುವಂತೆ. ಅಶು, ನಿನ್ನ ಕೈ ರುಚಿ ತಿಂದು ಎಷ್ಟು ದಿನ ಆಗಿತ್ತು ಗೊತ್ತಾ? ಹೊಟ್ಟೆ ತುಂಬ ಹಸೀತಿದೆ ಇವತ್ತು. ನೀನೇ ಕೈ ತುತ್ತು ಕೊಡಬೇಕು ಗೊತ್ತಾಯ್ತಾ? ಇವರ ಮಾತನ್ನೇ ಕೇಳುತ್ತಾ ನೋಡುತ್ತಾ ನಿಂತಿದ್ದ ರಾಘು ಅಪ್ಪ ಮಗಳು ಮಾತಿನಲ್ಲಿ ಮುಳುಗಿದ್ದರು. ಸಾಕಾಗಿ ಸೋಫಾದ ಮೇಲೆ ಕುಳಿತ. ನಿಮಿಷಗಳ ಬಳಿಕ ಅಶು ತಮ್ಮನ್ನೇ ನೋಡುತ್ತಾ ಚಿಕ್ಕ ಮಕ್ಕಳಂತೆ ಕಾಲು ಮಡಚಿಕೊಂಡು ಕೆನ್ನೆ ಮೇಲೆ ಕೈ ಇಟ್ಟು ಕುಳಿತಿದ್ದ ರಾಘುನ ನೋಡಿ ಮುಗುಳ್ನಕ್ಕು ಅವನ ಬಳಿ ಬಂದು ಅವನ ತಲೆ ಸವರಿ, ಹೇಗಿದ್ದೀಯ ಮಗು ಎಂದರು. ನಾನು ಚೆನ್ನಾಗಿದ್ದೀನಿಪ್ಪ, ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಮಗು ಎಂದು ಆರಾಧನಳ ಕಡೆ ತಿರುಗಿ, ಫ್ರೆಶ್ ಆಗಿ ಬನ್ನಿ ಪುಟ್ಟ, ಮಗುನ ಕರೆದುಕೊಂಡು ಹೋಗು ಮಾ ರೂಮಿಗೆ. ಅಶು, ಮಗುನ? ಇದನ್ನು ನೀನು ಮಗು ಅಂತಿದ್ದೀಯಾ? ಏನು ಇದಾ? ಇಬ್ಬರು ಒಟ್ಟಿಗೆ ಹೇಳಿದರು. ಏನು ಪುಟ್ಟ ನೀನು, ಗಂಡನಿಗೆಲ್ಲ ಹೀಗೆ ಮಾತನಾಡಿಸೋದಾ? ಇದೇನಾ ನಿನಗೆ ಹೇಳಿಕೊಟ್ಟದ್ದು? ರೇಗಿದರು.
ಮುನಿಸಿದವಳಿಗೆ ಸುಮ್ಮನೆ ರೂಮಿಗೆ ಹೋದಳು. ಏನಾದರೂ ಹೇಳಿದರೆ ಹೀಗೆ ಬೇಜಾರು ಮಾಡಿಕೊಂಡು ಹೋಗ್ತಾಳೆ ಮಗು ಎಂದು ರಾಘುನ ಬಳಿ, ಅಯ್ಯೋ ಅಪ್ಪ ನೀವೇನು ಬೇಜಾರು ಮಾಡ್ಕೊಬೇಡಿ, ನಾನು ಅವಳನ್ನು ಕರೆ ತರ್ತೀನಿ ಎಂದುವ ರೂಮಿಗೆ ಹೋದ. ತೀರ ದೊಡ್ಡದು ಅಲ್ಲದ ಚಿಕ್ಕದು ಅಲ್ಲದ ರೂಮದು. ಇನ್ನೊಮ್ಮೆ ಅವಳ ಮನೆಗೆ ಬಂದಿದ್ದರೂ ಹಾಗೆಯೇ ಹೊರಟು ಹೋಗಿದ್ದನು ಅವ. ಸುಮ್ಮನೆ ಮುಸುಕೊದ್ದು ಮಲಗಿದ್ದಳು. ಬಾಗಿಲು ತೆರೆದ ಸದ್ದಿಗೆ ತಂದೆ ಬಂದರೆಂದುಕೊಂಡು, ನೋಡು ನನ್ನ ಮಾತನಾಡಿಸೋಕೆ ಬರಬೇಡ, ನಿನ್ನ ಅಳಿಯನಿಗೆ ಮಗು ಅಂತೀಯ, ನನಗೆ ರೇಗ್ತೀಯ ಅಲ್ವಾ, ಐ ಹೇಟ್ ಯು, ಹೋಗು ಮಾತಾಡ್ಬೇಡ, ನಿನ್ನ ಅಳಿಯನನ್ನೇ ಮುದ್ದು ಮಾಡೋಗು ಎಂದು ಮುಸುಕೊದ್ದುಕೊಂಡೇ ನುಡಿದಳು. ಏನು ಜಲಸ್ಸ ಎಂದ. ನನಗ್ಯಾಕೋ ಜಲಸ್ಸು, ನೀನುಂಟು ನಿನ್ನ ಹಳೆಯ ಉಂಟು ಎಂದವಳೆ. ಇದೇನಿದು ಧ್ವನಿ ಬೇರೆ ಥರ ಇದೆಯಲ್ಲ. ಅನುಮಾನಗೊಂಡು ಹೊದಿಕೆ ತೆಗೆದರೆ ಎದುರು ರಾಘು ನಿಂತಿದ್ದ ನಗುತ್ತಾ. ಅವನನ್ನು ನೋಡಿ ಮೂತಿ ತಿರುವಿದಳು. ಮೇಡಮ್ ಕೋಪ ಎಲ್ಲ ಬಿಟ್ಟು ಬನ್ನಿ, ನನಗೆ ಹೊಟ್ಟೆ ಹಸೀತಿದೆ, ಜೊತೆಗೆ ನಿದ್ದೆ ಬರ್ತಿದೆ ಎಂದ. ಬೇಕಾದರೆ ಹೋಗಿ ಊಟ ಮಾಡಿ ಬಿತ್ಕೊಳ್ಳಿ, ನನಗೆ ಹಸಿವಿಲ್ಲ. ನಿನಗೆ ಈ ಥರ ಎಲ್ಲ ಹೇಳಿದರೆ ಕೇಳಲ್ಲ ಅನಿಸುತ್ತೆ, ಮಾಡ್ತೀನಿ ಇರು ನಿನಗೆ ಎಂದವ ಅವಳ ಬಳಿ ಬಂದು ಅವಳನ್ನು ಎತ್ತಿಕೊಂಡು ಹೊರಗೆ ಬಂದು ಸೋಫಾದ ಮೇಲೆ ಕೂರಿಸಿದ. ಮಾತಾಡದೆ ಕೂತಿದ್ರೆ ಸರಿ, ಇವಾಗ ಎಂದು ಅವಳ ಪಕ್ಕ ಕುಳಿತ. ಮಾತನಾಡಲು ಆಗದಂತೆ ಅವಳ ಕೈನ ತನ್ನ ಕೈಗೆ ಸೇರಿಸಿ ಬಿಗಿಯಾಗಿ ಹಿಡಿದುಕೊಂಡ. ಮಾತನಾಡಬೇಕೆಂದು ಬಾಯಿ ತೆರೆಯಬೇಕೆನ್ನುವಷ್ಟರಲ್ಲಿ ಅಶು ಬಂದು ಇಬ್ಬರಿಗೂ ಎದುರು ಕೂತು ಇಬ್ಬರಿಗೂ ಬಡಿಸಿದರು. ಅಶು ಪ್ಲೀಸ್ ನೀನೇ ಊಟ ಮಾಡಿಸು ಎಂದಾಗ ಪ್ರೀತಿಯಿಂದ ಕೈ ತುತ್ತಿಟ್ಟರು. ಅವರನ್ನೇ ನೋಡುತ್ತಾ ಕುಳಿತಿದ್ದ ರಾಘುಗೂ ತುತ್ತಿಟ್ಟರು. ಅವರ ಪ್ರೀತಿಗೆ ಮಾತೆ ಹೊರಡದಾಯಿತವನಿಗೆ. ಇವತ್ತು ಇಲ್ಲೇ ಇದ್ದು ಹೊರಡಿ ಎಂದು ಒತ್ತಾಯ ಮಾಡಿದಾಗ ಅಲ್ಲೇ ಉಳಿದರು. ಆರು ಅಶು ಜೊತೆ ಮಾತನಾಡುತ್ತಾ ಅವರ ಮಡಿಲಲ್ಲಿಯೇ ಮಲಗಿದಳು. ರಾಘು ಅವಳನ್ನೇ ನೋಡುತ್ತಾ, ಅಪ್ಪ ನಾನು ಇಲ್ಲೇ ಮಲಗಿಕೊಳ್ಳ ಎಂದು ಮುಜುಗರದಿಂದ ಕೇಳಿದವನ ಮಾತಿಗೆ ಭಾವುಕರಾಗಿ ಅವನನ್ನು ಸಹ ಮಲಗಿಸಿಕೊಂಡರು. ಅವಳೇಳುವ ಮುಂಚೆ ಎದ್ದು ತಯಾರಾದ ರಾಘು ಅಷ್ಟರಲ್ಲಿ ಅಶು ತಿಂಡಿಗೆ ರೆಡಿ ಮಾಡಿದ್ದರು. ರಾಘು ಸಹ ಅವರ ಜೊತೆ ಕೈ ಜೋಡಿಸಿದನು. ಅವಳಾಗಲೇ ಎದ್ದು ರೆಡಿಯಾಗಿ ಬಂದರೆ ಅಪ್ಪ ಹಳಿಯ ಜೊತೆ ಸೇರಿ ತಿಂಡಿ ಮಾಡಿ ಅವಳೆದುರು ಬಂದು ನಿಂತರು. ತಿಂಡಿ ತಿಂದು ರೆಡಿಯಾಗಿ ಮನೆಗೆ ಹೊರಟರು. ಆರುನ ಒಪ್ಪಿಕೊಂಡ ನಂತರ ಯಾಕೋ ಅವನಿಗೆ ಅವಳನ್ನು ಬಿಟ್ಟು ಕದಲಲು ಇಷ್ಟವಾಗುತ್ತಿರಲಿಲ್ಲ. ಅವಳು ಕಣ್ಣ ಮುಂದೆ ಇರಬೇಕೆಂಬ ಬಯಕೆ ಅವನದು. ನೇತ್ರಾಳಿಗಂತೂ ಜೀವನವೇ ಬೇಡುವೆನ್ನುವಷ್ಟರ ಮಟ್ಟಿಗೆ ಕೆಲಸ ಕೊಡುತ್ತಾನೆ ಈ ಕಳ್ಳ ಎಂಬ ಕೋಪ. ಆದರೆ ಅವಳು ಸೋಂಬೇರಿಯಾಗಿದ್ದರಿಂದ ಇಂತಹ ಕೆಲಸವೆಲ್ಲವೂ ಅವಳಿಗೆ ಘನಘೋರ ಶಿಕ್ಷೆ ಎಂಬಂತೆ ಭಾಸವಾಗಿತ್ತಷ್ಟೆ. ಹಲೋ ಮಿಸ್ ನೇತ್ರಾ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಕಣೋ ಮಿಸ್ಟರ್ ಕಳ್ಳ, ಯಾಕೋ ದಿನದಿಂದ ದಿನಕ್ಕೆ ಮರ್ಯಾದೆ ಕಮ್ಮಿ ಆಗ್ತಿದೆ, ತಿಂದದ್ದು ಜಾಸ್ತಿ ಆಗಿದೆ ಅನಿಸುತ್ತೆ ಮೇಡಮ್ಗೆ. ಕಳ್ಳ ಪ್ಲೀಸ್ ನಿಜ ಹೇಳು, ನೀನು ಯಾರು? ಯಾವಾಗಲೂ ಯಾಕೆ ಮುಖಕ್ಕೆ ಬಟ್ಟೆಯಿಂದ ಕವರ್ ಮಾಡ್ಕೊಂಡಿರ್ತೀಯ? ಏನು ಸ್ವಲ್ಪ ಫ್ರೀ ಬಿಟ್ಟಿದ್ದೀನಿ ಅಂತ ಚಿಗುರಿ ಬಿಟ್ಟಿದ್ಯಾ ಅನಿಸುತ್ತೆ. ಒಂದು ಹೊತ್ತು ಊಟ ಕೊಟ್ಟರೆ ಮತ್ತೆ ಹುಷಾರು ತಪ್ತಾಳೆ. ಅಯ್ಯೋ ಪಾಪ ಅಂತ ಎರಡೊತ್ತು ಊಟ ಕೊಟ್ಟರೆ ಯಾಕೋ ಅತಿ ಆಯಿತು ನಿನಗೆ. ಹೋಗು ಅಡುಗೆ ಮಾಡು ಎಂದ. ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ಪ್ಲೀಸ್ ಹೋಟೆಲ್ನಿಂದ ಊಟ ತಂದು ಕೊಡು ಕಳ್ಳ. ಹಲೋ ದೊರೆ ಮೊಮ್ಮಗಳೇ, ನಿನಗೇನು ಹೋಟೆಲ್ನಿಂದ ತಂದು ಕೊಡ್ತೀನಿ ಅಂತ ಹೇಳಿದ್ನಾ? ಅದೇನು ಮಾಡ್ತೀಯೋ ಗೊತ್ತಿಲ್ಲ, ಇವತ್ತು ನೀನೇ ಅಡುಗೆ ಮಾಡಬೇಕು ಅಷ್ಟೇ ಎಂದು ಎದ್ದು ಹೋದ. ಲೋ ನಾಯಿ, ನಿನಗೆ ನಾನು ಊಟ ಮಾಡಿ ಬಡಿಸ್ಬೇಕಾ? ನೀನೇನು ನನ್ನ ಕಟ್ಟಿಕೊಂಡಿರೋ ಗಂಡನ? ಮಾಡ್ತೀನಿ ಇರೋ ನಿನಗೆ. ಇಲ್ಲಿಂದ ಹೋದ ಮೇಲೆ ರಾಘು ಆಫೀಸಿನ ಕೆಲಸದಲ್ಲಿ ತಲೀನನಾಗಿದ್ದನು. ಆರಾಧನಳನ್ನು ಕರೆದ. ಒಳಗೆ ಬರುವಂತೆ ಇಂಟರ್ಕಮ್ ಒತ್ತಿ, ಹಲೋ ಮಿಸ್ಸಸ್ ಆರಾಧನಾ ಅವರೇ, ಹೇಗೆ ನಡೀತಿದೆ ಆಫೀಸ್ ಕೆಲಸ? ಏನು ಪ್ರಾಬ್ಲಮ್ ಇಲ್ಲ ತಾನೆ? ನೋ ಸರ್, ಯಾವ ಪ್ರಾಬ್ಲಮ್ ಸಹ ಇಲ್ಲ. ಸರಿ ಆರಾಧನಾ ಅವರೇ, ಇವತ್ತಿಂದ ಖುದ್ದು ನಾನೇ ಡ್ರೆಸ್ಸಸ್ನ ರೆಡಿ ಮಾಡಬೇಕು ಅಂತ ಅಂದುಕೊಂಡಿದ್ದೇನೆ. ನೀವು ಆದಿ ನನಗೆ ಹೆಲ್ಪ್ ಮಾಡಿ ಸಾಕು. ಸರ್, ನೀವು ಇದನ್ನೆಲ್ಲ ಮಾಡ್ತೀರಾ? ನಿಮಗೆ ಇದೆಲ್ಲ ಕಷ್ಟ ಅನಿಸೋದಿಲ್ವಾ? ನೀವು ನಮಗೆ ಸಜೆಸ್ಟ್ ಮಾಡಬೇಕು, ಅದು ಬಿಟ್ಟು ಈ ಥರ ಮಾತಾಡ್ತಿದ್ದೀರಾ? ನೀವು ಸಹ MSc ಮಾಡಿದ್ದು ಅಲ್ವಾ, ಅಂಥದ್ರಲ್ಲಿ ಡಿಸೈನ್ ರೆಡಿ ಮಾಡ್ತೀನಿ ಅಂದರೆ? ರೀ ಮಿಸ್ಸಸ್ ಆರಾಧನಾ, ನೀವು MCA ಆದರೂ ಫ್ಯಾಷನ್ ಬಗ್ಗೆ ತಿಳ್ಕೊಂಡಿಲ್ವಾ? ಜೊತೆಗೆ ನೀವು ಫ್ಯಾಷನ್ ಡಿಸೈನರ್ ಅಂಥದ್ರಲ್ಲಿ ನಮ್ಮದೊಂದು ಪುಟ್ಟ ಕಂಪನಿ, ಇಲ್ಲಿಗೆ ಯಾಕೆ ಜಾಯಿನ್ ಆಗಿದ್ದು? ನೀವು ಬೇಕಾದಷ್ಟು ಮಲ್ಟಿನ್ಯಾಷನಲ್ ಕಂಪನಿಗಳಿದ್ದಾವೆ ಅಲ್ವಾ, ಅಲ್ಲಿ ಜಾಯಿನ್ ಆಗ್ಬೋದಿತ್ತಲ್ಲ ಎಂದು ಮನದಲ್ಲಿ ಮೂಡಿದ್ದ ಪ್ರಶ್ನೆಯನ್ನು ಕೇಳಿಯೇ ಬಿಟ್ಟ. ಸರ್, ಇಟ್ಸ್ ಮೈ ಫ್ಯಾಷನ್ ಆ್ಯಂಡ್ ಹ್ಯಾಬಿ. ಸರಿ, ಹಾಗೆ ಏಕಾಏಕಿ ಮೊದಲ ಬಾರಿ ದೊಡ್ಡ ದೊಡ್ಡ ಕಂಪನಿಗಳು ಬೇಡ, ಮೊದಲು ಚೆನ್ನಾಗಿ ಕೆಲಸ ಕಲಿತು ಆಮೇಲೆ ಬೇರೆ ಕಡೆ ಜಾಯಿನ್ ಆಗಬೇಕೆಂದು ನಿರ್ಧರಿಸಿಯೇ ನಾನು ಇಲ್ಲಿಗೆ ಸೇರಿಕೊಂಡದ್ದು. ನನ್ನದು ಕಂಪ್ಯೂಟರ್ ಸೆಕ್ಷನ್ ಸರ್. ಆದರೆ ಸಂತೋಷ್ ಸರ್ ನನ್ನ ಬಯೋಡೇಟಾ ನೋಡಿ ಸುಮ್ಮನೆ ಹಾಗೆ ಒಂದು ಚಾನ್ಸ್ ಕೊಟ್ಟರು. ತಾನಾಗಿ ಬಂದಿರೋ ಅವಕಾಶ ಒದಗಿ ಬಂದಿರುವಾಗ ಇಲ್ಲ ಎಂದು ಯಾಕಾಗಿ ಅಸಟೆ ತೋರಿಸಬೇಕೆನಿಸಿ ಒಪ್ಪಿಕೊಂಡೆ. ಹಾಗಾಗಿ ಮೊದಲಿಗೆ ಕಂಪ್ಯೂಟರ್ ಸೆಕ್ಷನ್ನಲ್ಲಿ ಕೆಲಸ ಇದ್ದರೂ ಅದರ ಜೊತೆ ಆದಿ ಸಹಾಯದಿಂದ ನೀವು ಡಿಸೈನ್ ರೆಡಿ ಮಾಡಿ, ನೀವು ಬಂದ ಮೇಲೆ ಎಲ್ಲ ಬದಲಾಗಿ ಕಂಪ್ಯೂಟರ್ ಸೆಕ್ಷನ್ನಿಂದ ಡೈರೆಕ್ಟ್ ನಿಮ್ಮ PA ಆಗಿ ಜಾಯಿನ್ ಆಗಿದ್ದೀನಿ ಅಷ್ಟೇ.
ನಿಮ್ಮ ತಂದೆಯವರಿಂದ ಬೆಸ್ಟ್ ಕಾಸ್ಟ್ಯೂಮ್ ಡಿಸೈನರ್ ಅಂತ ಅನಿಸಿಕೊಂಡಿದ್ದೀನಿ. ಹಲೋ ಮೇಡಮ್, ನಾನು ಕೇಳಿದ್ದಕ್ಕೆ ಮಾತ್ರ ಆನ್ಸರ್ ಮಾಡಿ. ಅದು ಬಿಟ್ಟು ಎಕ್ಸ್ಟ್ರಾ ಮಾತೆಲ್ಲ ಆಡಬೇಡಿ, ಅರ್ಥ ಆಯ್ತಾ? ಇಲ್ಲಿಗೆ ಬಂದ ಮೇಲೆ ಎಲ್ಲರ ಬಗ್ಗೆನೂ ಸ್ಟಡಿ ಮಾಡಿದ್ದೀನಿ. ಹೌದೌದು, ಏನೋ ತಾನೇ ಬುದ್ಧಿವಂತ ಅಂತ ಮಾತಾಡ್ತಿದ್ದಾನೆ. ಎಲ್ಲರ ಬಗ್ಗೆನೂ ಸ್ಟಡಿ ಮಾಡಿದ್ದಾನಂತೆ. ಹಾಗೇನಾದರೂ ಮಾಡಿದ್ದಿದ್ದರೆ ನಾನು ಇಲ್ಲಿಯವರೆಗೂ ಇರ್ತಾನೆ ಇರಲಿಲ್ಲ, ಗೊಣಗುತ್ತಿದ್ದಳು. ಏನು ಬೈಕೊಳ್ತಿರೋ ಹಾಗಿದೆ? ಹಾಗೇನೂ ಇಲ್ಲ ಸರ್, ನಾನು ನಿಮ್ಮನ್ನು ಹಾಗೆಲ್ಲ ಬೈಕೊಳ್ಳೋದಾ? ತಪ್ಪು ತಪ್ಪು, ಅಂಥ ಕೆಲಸ ಎಲ್ಲ ನಾ ಮಾಡೋದಿಲ್ಲ ಸರ್ ಎಂದು ಪೆಚ್ಚು ಪೆಚ್ಚಾಗಿ ನುಡಿದಳು. ನನ್ನ ಮುದ್ದು ರಾಕ್ಷಸಿ, ಅವಳು ಹೋದ ಕಡೆ ನೋಡುತ್ತಾ ತನ್ನಲ್ಲೇ ಹೇಳಿಕೊಂಡ. ರಾಘು ಆಗಲೇ ಆರಾಧನಾ ಆದಿತ್ಯ ಜೊತೆ ಸೇರಿ ಹೆಚ್ಚು ಸಮಯ ಮೆಟೀರಿಯಲ್ಸ್ ರೆಡಿ ಮಾಡುವುದರಲ್ಲಿ ನಿರತನಾಗಿದ್ದನು. ಆದಿತ್ಯ ಹಾಗೂ ಆರಾಧನಾಗೆ ಅನುಮಾನ, ಯಾಕೆ ಇವ ಇಷ್ಟೊಂದು ಅವಸರದಲ್ಲಿ ರೆಡಿ ಮಾಡ್ತಿದ್ದಾನೆ ಎಂದು. ರಾಘು ಯಾರಿಗೂ ಕೂಡ ಪ್ರಶ್ನಿಸಲು ಸಮಯ ಇಲ್ಲದಂತೆ ಕೆಲಸವನ್ನು ಎಲ್ಲರಿಗೂ ನೀಡಿದ. ಇವರಿಬ್ಬರ ಅನುಮಾನಕ್ಕೆ ಇಂಬು ಕೊಡುವಂತಿತ್ತು ರಾಘು ಕೈಚಳಕ. ಮೆಟೀರಿಯಲ್ಸ್ ಎಲ್ಲವನ್ನು ರೆಡಿ ಮಾಡಿ ತನ್ನ ಕಾರ್ಯವನ್ನು ನಡೆಸುವ ತಯಾರಿಯಲ್ಲಿದ್ದನು. ಮನೆಗೆ ಒಟ್ಟಾಗಿ ಬಂದರೂ ಆರಾಧನಾ ಬಗ್ಗೆ ಗಮನ ಕೊಡದೆ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದನು ಬಿಡುವಿಲ್ಲದಂತೆ. ಏನೋ ಸೀಕ್ರೆಟ್ ಮೇಂಟೈನ್ ಮಾಡ್ತಿರೋ ಹಾಗೆ ಇದೆಯಲ್ಲ, ಏನದು ಕೇಳೋಣ ಅಂದರೆ ಕೈಗೆ ಸಿಕ್ತಿಲ್ವಲ್ಲ ಇವ. ಮನೆಗೆ ಬಂದರೂ ನಾನೊಬ್ಬಳು ಇದ್ದೀನಿ ಅಂತ ಗಮನ ಕೊಡದೆ ಕೆಲಸ ಮಾಡ್ತಿದ್ದಾನಲ್ಲ ಎಂದು ಗೊಣಗಿಕೊಂಡೆ ಕಾಫಿ ತಂದು ಅವನ ಮುಂದಿಟ್ಟಳು. ಅವಳನ್ನು ನೋಡಿ ಮುಗುಳ್ನಕ್ಕು. ಥ್ಯಾಂಕ್ ಯು ಕಂದ, ನನಗೆ ಈಗ ಇದರ ಅವಶ್ಯಕತೆ ಇತ್ತು ಎಂದ. ಸರ್, ಯಾಕೆ 3-4 ದಿನದಿಂದ ಒಂದೇ ಸಮನೆ ನಮ್ಮ ಜೊತೆ ಸೇರಿ ಕೆಲಸ ಮಾಡ್ತಿದ್ದೀರಾ? ಯಾವುದಾದರೂ ಹೊಸ ಪ್ರಾಜೆಕ್ಟ್ ಒಪ್ಪಿಕೊಂಡಿದ್ದೀರಾ? ಹೌದು ಕಂದ. ಹೌದಾ? ಆದರೆ ಈಗ ಇರೋ ಮೆಟೀರಿಯಲ್ಸ್ನ ನೋಡಿದರೆ ಮುಂಬೈ ಭೂಪತಿಯವರು ಇದೇ ಥರ ಬೇಕು ಅಂತ ಆರ್ಡರ್ ಮಾಡಿದ್ರು ಅಲ್ವಾ? ಈ ಮೆಟೀರಿಯಲ್ಸ್ ಡಿಸೈನ್ ಹಾಗೆ ಇದೆಯಲ್ಲ? ಹೌದು ಕಂದ, ನಿನ್ನ ಗೆಸ್ ಕರೆಕ್ಟ್ ಆಗಿದೆ. ಈ ರಾಘು ಅಷ್ಟು ಬೇಗ ಸೋಲೊಪ್ಪಿಕೊಳ್ಳುವವನಲ್ಲ. ಅದಕ್ಕೆ ಮತ್ತೆ ಅವರ ಜೊತೆ ಟೈಅಪ್ ಆಗಬೇಕು ಅಂದುಕೊಂಡಿದ್ದೀನಿ. ಖುದ್ದು ನಾನೇ ಈಗ ಇದನ್ನೆಲ್ಲ ಅವರ ಬಳಿ ತಲುಪಿಸಬೇಕು ಅಂತ ಅಂದುಕೊಂಡಿದ್ದೇನೆ. ನಾಳೆ ಹೋಗ್ತಿದ್ದೀನಿ ಎಂದ. ಸರ್, ನೀವು ಏನು ಹೇಳ್ತಿದ್ದೀರಾ? ಅವರು ನಿಮ್ಮ ಮೇಲೆ ಅನುಮಾನಪಟ್ಟು ಕ್ಯಾನ್ಸಲ್ ಮಾಡಿದ್ರು ಅಲ್ವಾ? ಮತ್ತೆ ಯಾಕೆ ನಮಗೆ ಅವರ ಸಹವಾಸ? ಬೇಡ ಬಿಡಿ ಸರ್, ಪ್ಲೀಸ್. ಅದು ಹೇಗಾಗುತ್ತೋ, ಇದು ನನ್ನ ಡ್ರೀಮ್ ಪ್ರಾಜೆಕ್ಟ್ ಕಂದ. ನನಗೆ ಇದು ತುಂಬ ಇಂಪಾರ್ಟೆಂಟ್. ಸೊ ನೀನೇನು ವೇರಿ ಮಾಡ್ಕೊಬೇಡ, ಊಟ ಮಾಡೋಣ ಬಾ. ಊಟಕ್ಕೆ ಕುಳಿತಿದ್ದರು. ಅವಳ ಬೇರೇನೋ ಯೋಚನೆಯಲ್ಲಿದ್ದವಳು ಬರೀ ತಟ್ಟೆಯಲ್ಲಿ ಬೆರಳಾಡಿಸುತ್ತಿದ್ದಳಷ್ಟೆ. ಅವಳ ಕಡೆಗೆ ನೋಡುತ್ತಿದ್ದವನು ಕಂದ ಎಂದು ಕರೆದು ಅವಳ ಭುಜದ ಮೇಲೆ ಕೈ ಇಟ್ಟನು. ಬೆಚ್ಚಿ ಬಿದ್ದಳು. ಹೇ, ಯಾಕೋ, ಏನಾಯ್ತು ಕಂದ? ಏನಿಲ್ಲ ಸರ್. ಯಾಕೋ ಊಟ ಮಾಡ್ತಿಲ್ಲ? ಏನಾಯ್ತಮ್ಮ ಹೇಳೋ. ಊಟ ಸೇರ್ತಿಲ್ಲ ಸರ್, ತಲೆನೋವು ಎಂದಳು. ತುತ್ತು ಮಾಡಲು ಅವಳ ಮುಂದೆ ಹಿಡಿದ. ತಗೋ ಪುಟ್ಟ, ಊಟ ಮಾಡು. ನಿನಗೆ ಎಷ್ಟು ಸೇರುತ್ತೋ ಅಷ್ಟು ಊಟ ಮಾಡು, ಹಾಗೆ ಮಲಗಬಾರ್ದು ರಾತ್ರಿ ಹೊತ್ತು ಎಂದವ ಅವಳಿಗೆ ತಿನಿಸಿದ. ಯಾಂತ್ರಿಕವಾಗಿ ಬಾಯಿ ತೆರೆದು ತಿಂದಳು. ಹೋಗಿ ಮಲಗು, ನಾ ಇದನ್ನೆಲ್ಲ ಎತ್ತಿಟ್ಟು ಬರ್ತೀನಿ ಎಂದು ಅವಳನ್ನು ಬಲವಂತವಾಗಿ ರೂಮಿಗೆ ಕಳುಹಿಸಿ ಎಲ್ಲವನ್ನು ಎತ್ತಿಟ್ಟು ಕ್ಲೀನ್ ಮಾಡಿ ಹಾಲನ್ನು ಬಿಸಿ ಮಾಡಿ ತಂದ ಅವಳಿಗೋಸ್ಕರ. ಹಾಸಿಗೆ ಮೇಲೆ ಮಲಗಿದ್ದರೂ ಕಣ್ಣು ಮುಚ್ಚಿರಲಿಲ್ಲ. ಅವಳ ಬಳಿ ಬಂದವನೇ ಅವಳ ತಲೆ ಸವರಿ ಎಬ್ಬಿಸಿದನು. ಹಾಲು ತಂದಿದ್ದೀನಿ, ಕುಡಿದು ಮಾತ್ರೆ ತಗೊಂಡು ಮಲಗಮ್ಮ, ಸರಿ ಹೋಗುತ್ತೆ ಎಂದ. ಅವಳಿಗೆ ಒದಕೆ ಹೊದ್ದಿಸಿ ತಲೆ ಸವರಿ ತಾನು ನಿದ್ದೆಗೆ ಜಾರಿದ. ಆಕಾಶ್ ಡೆಲ್ಲಿಯಿಂದ ವಾಪಸ್ ಬಂದು ಆಗಲೇ ವಾರ ಕಳೆದಿತ್ತು. ರಾಘು ಆರುನ ಮೇಲೆ ಅಗಾಧವಾದ ಪ್ರೀತಿ ಹಾಗೂ ನಂಬಿಕೆಯನ್ನು ಇಟ್ಟಿದ್ದನು. ಕಣ್ಣಾರೆ ನೋಡಿದ್ದ ಆಕಾಶ್ ಅವನಿಗೆ ಸತ್ಯ ಹೇಳಿದರೆ ಹೇಗೆ ತೆಗೆದುಕೊಳ್ಳುತ್ತಾನೆ ಎಂಬುದನ್ನರಿತು ಅಭಿಗೆ ನಿಜ ಹೇಳಲು ತೀರ್ಮಾನಿಸಿದನು. ಅದರಂತೆಯೇ ಅಭಿಯನ್ನು ಮೀಟ್ ಮಾಡಬೇಕೆಂಬುದಾಗಿ ಚಿಕ್ಕಮಗಳೂರಿಗೆ ಹೋಗಲು ತಯಾರಿ ನಡೆಸಿದನು. ನೇರವಾಗಿ ಚಿಕ್ಕಮಗಳೂರಿಗೆ ಹೋದವ ಅಭಿಯನ್ನು ಮೀಟ್ ಮಾಡಲು ಆಫೀಸ್ ಬಳಿ ಹೋದನು. ಅದು ರಾಘುನ ಇನ್ನೊಂದು ಬ್ರಾಂಚ್ ಆಗಿತ್ತು. ಡೋರ್ ತೆಗೆದವ ಗೂಳಿ ಹಾಗೆ ನುಗ್ಗಿದನು. ಅರೆ ಆಕಾಶ್, ವಾಟ್ ಎ ಪ್ರೆಸೆಂಟ್ ಸರ್ಪ್ರೈಸ್. ನೀನೇನು ಇಲ್ಲಿ? ಅದು ಹೇಳ್ದೆ ಕೇಳ್ದೆ ಸಡನ್ ಆಗಿ ಬಂದಿದ್ಯಾ? ಏನು ವಿಷಯ? ತುಂಬ ಇಂಪಾರ್ಟೆಂಟ್ ವಿಷಯನೇ ಕಣೋ ಮಗ ಎಂದ. ಅಂಥದ್ದೇನೋ ಮಗ, ನಾನೇ ಬೆಂಗಳೂರಿಗೆ ಬರ್ತಿದ್ನಲ್ಲೋ ಇನ್ನು 1-2 ತಿಂಗಳಲ್ಲಿ. ಇನ್ನೂ 1-2 ತಿಂಗಳು ಯಾಕೋ? ಇಲ್ಲೇ ಪರ್ಮನೆಂಟಾಗಿ ಇದ್ಬಿಡು. ಅಲ್ಲಿ ರಾಘು ಲೈಫ್ ಎಕ್ಕುಟ್ಟು ಹೋದ್ಮೇಲೆ ಬಾ, ಆಯ್ತಾ? ಲೋ, ಏನೋ ಆಯಿತು ನಿನಗೆ? ಬೆಳ್ಳಂಬೆಳಗ್ಗೆನೆ ಒಳ್ಳೆ ತಲೆ ಕೆಟ್ಟಿರೋ ಥರ ಆಡ್ತಿದ್ಯಲ್ಲ, ಏನೇನು ಮಾತಾಡ್ತಾ ಇದೆಯಲ್ಲ ಆಕಾಶ್? ಹೌದು ಕಣೋ, ಅವನ ಲೈಫ್ ಆಗಲೇ ಅರ್ಧ ಹಾಳಾಗಿದೆ. ಇನ್ನು ಪೂರ್ತಿ ಹಾಳಾಗೋದು ಬೇಡ ಅಂತ
ನಾನೇ ಇಲ್ಲಿಗೆ ಬರಬೇಕಾಯ್ತು. ಅದೇನು ಹೇಳ್ತಿದ್ದೀಯಂತ ಸರಿಯಾಗಿ ಹೇಳು ಆಕಾಶ್. ರಾಘು ವೈಫ್ ಯಾರು ಅಂತ ಗೊತ್ತಾ ನಿನಗೆ? ಗೊತ್ತು, ಆರಾಧನಾ ಅಂತ ಅವಳ ಹೆಸರು. ನೀನು ಮದುವೆಗೆ ಬರಲಿಲ್ಲ ಅಲ್ವಾ, ಹಾಗಾಗಿ ನಿನಗೆ ಗೊತ್ತಾಗಿಲ್ಲ ಅಷ್ಟೆ. ನೇತ್ರ ಮದುವೆಯಿಂದ ಎಸ್ಕೇಪ್ ಆದ್ಲು. ಇವಳು ಜಾನಕಿ ಅಮ್ಮನ ಫ್ರೆಂಡ್ ಮಗಳು ಅಂತ ಸ್ವಲ್ಪ ದಿನದ ಹಿಂದೆ ಗೊತ್ತಾಯ್ತು. ತುಂಬ ಪರಿಚಯದ ಹುಡುಗಿ ಅಂತ ಅಮ್ಮನೇ ಒಪ್ಪಿಸಿ ಈ ಮದುವೆ ಮಾಡಿದ್ರು. ಆಮೇಲೆ ನಿನಗೆ ಎಲ್ಲ ಬಿಡಿಸಿ ಹೇಳ್ತೀನಿ ಬಿಡು ಎಂದವನ ಮಾತಿಗೆ ನೀನೇನು ಬಿಡಿಸಿ ಹೇಳೋದು ಬೇಡ. ಆಗಲೇ ರಾಘು ನನಗೆ ಎಲ್ಲ ಹೇಳಿದ್ದಾನೆ ಬಿಡು. ಹಾಗೆ ನೀವಿಬ್ಬರಿಗೂ ಗೊತ್ತಿಲ್ಲದೆ ಇರುವ ಒಂದು ಶಾಕಿಂಗ್ ನ್ಯೂಸ್ ನಾನು ಕೊಡ್ತೀನಿ. ನಾನು ಹೇಳೋದನ್ನು ಕೇಳಿಸ್ಕೊ ಎಂದ. ಏನದು ಹೇಳೋ, ತಲೆಗೆ ಹುಳ ಬಿಡಬೇಡ ಅಂದ. ಆರಾಧನಾ ಯಾರು ಗೊತ್ತಾ? ಅವಳೊಬ್ಬ ದೇಶದ್ರೋಹಿ ಕಣೋ ಎಂದ. ಏನೋ ಹೇಳ್ತಿದ್ದೀಯಾ? ಇನ್ನೊಂದೇ ಒಂದು ಮಾತು ನನ್ನ ಪುಟ್ಟ ತಂಗಿ ಬಗ್ಗೆ ಮಾತಾಡಿದ್ರು ಫ್ರೆಂಡ್ ಅಂತ ನೋಡಲ್ಲ ಅಷ್ಟೇ ಎಂದು ಆವೇಶದ ಅವನ ಕಾಲರ್ ಪಟ್ಟಿ ಹಿಡಿದು ಕೇಳಿದ. ಬಿಡೋ, ನೀನೇನೇ ಮಾಡಿದ್ರು ಸತ್ಯ ಯಾವತ್ತೂ ಸುಳ್ಳಾಗೋದಿಲ್ಲ ಅಲ್ವಾ? ಇದೇ ಸತ್ಯ. ಅವಳು ಮೊದಲು ಇದ್ದಿದ್ದಾದರೂ ಎಲ್ಲಿ ಗೊತ್ತಾ? ಮುಂಬೈಯಲ್ಲಿ. ಅವಳು ಇದ್ದಿದ್ದು ಬರೀ ದರೋಡೆ ಕೊಲೆ ನಡೀತಾ ಇದ್ದಂಥ ಊರಲ್ಲಿ ಸುಮಾರು ವರ್ಷಗಳ ಹಿಂದೆ. ಇವಳು ಒಬ್ಬ ದೇಶದ್ರೋಹಿ, ಜೊತೆಗೆ ಡ್ರಗ್ಸ್ ಮಾಫಿಯಾದಲ್ಲಿ ಇವಳ ಹೆಸರು ಕೇಳಿ ಬಂದಿತ್ತು. ಕೊಲೆ ಕಳ್ಳತನ ಇವರ ಕಸುಬಾಗಿತ್ತು. ಮುಂಬೈ ಪೊಲೀಸರೇ ಇವರನ್ನು ನೋಡಿ ಭಯ ಬೀಳ್ತಾ ಇದ್ರು. ಇವರನ್ನು ನೋಡಿ ಜನರು ಹೆದರುತ್ತಿದ್ರು. ಜೊತೆಗೆ ಪೊಲೀಸ್ ಜೊತೆ ಸೇರಿಕೊಂಡು ಸಲಾಂ ಹೊಡಿತಿದ್ರು. ದೊಡ್ಡ ದೊಡ್ಡ ಶ್ರೀಮಂತರ ಹತ್ತಿರ ದುಡ್ಡು ಕಿತ್ತುಕೊಂಡು ಮೋಸ ಮಾಡಿ ಕೊಲೆ ಮಾಡ್ತಿದ್ದ ದೊಡ್ಡ ದೇಶದ್ರೋಹಿ ಸಲೀಂ ಖಾನ್ ಅವರ ಜೊತೆ ಇವರಿಗೆ ಲಿಂಕ್ ಇತ್ತು ಅಂತ ಅಲ್ಲಿ ಜನ ಹೇಳ್ತಾ ಇದ್ರು ಕಣೋ. ಅಂತಹವರು ಇಲ್ಲಿಗೆ ಹೇಗೆ ಬಂದರು ಅಂತ, ಅದು ರಾಘು ಆಫೀಸಲ್ಲಿ ಯಾಕೆ ಸೇರಿಕೊಂಡಿದ್ದು ಅನ್ನೋದೇ ನನ್ನ ತಲೆನೋವಿಗೆ ಕಾರಣ ಕಣೋ ಅಭಿ. ಇವರಿಂದ ರಾಘುಗೆ ಏನಾದರೂ ತೊಂದರೆ ಆದರೆ ಏನೋ ಮಾಡೋದು. ಇವನ ಮಾತಿಗೆ ಕಿವಿಯಾಗಿದ್ದವ ರಾಘು ಹೆಸರು ಕೇಳುತ್ತಲೇ ಬೆಚ್ಚಿಬಿದ್ದ. ಇಲ್ಲ ಕಣೋ ಆಕಾಶ್, ನೀನು ತಪ್ಪಾಗಿ ತಿಳ್ಕೊಂಡಿದ್ದೀಯ. ನನ್ನ ತಂಗಿ ಅಂಥವಳಲ್ಲ, ಮಗುವಿನ ಮನಸ್ಸು ಕಣೋ ಅವಳದು. ಅವಳ ಬಯೋಡೇಟಾನೇ ಹೇಳುತ್ತೆ ಎಲ್ಲವನ್ನು. ಜೊತೆಗೆ ಜಾನಕಿಯಮ್ಮ ಅವರ ಫ್ರೆಂಡ್ ಮಗಳು ಕಣೋ ಅವಳು. ಇಂತಹ ಕೆಲಸ ಮಾಡ್ತಾಳೆ ಅಂದರೆ ಹೇಗೋ ನಂಬೋದು ಎಂದ. ಇಂತಹ ಸತ್ಯವನ್ನು ಅರಗಿಸಿಕೊಳ್ಳಲು ಅವನಿಂದಾಗಲಿಲ್ಲ. ನೋಡು ಅಭಿ, ಫೇಕ್ ಸರ್ಟಿಫಿಕೇಟ್ ದುಡ್ಡು ಕೊಟ್ಟರೆ ಸಿಗಲ್ವಾ? ಅವರು ಮೊದಲೇ ಕ್ರಿಮಿನಲ್ಸ್ ಕೆಲಸ ಮಾಡೋದು. ಅವರಿಗೆ ಏನು ಕಷ್ಟ ಅಂತ ಅನಿಸಲ್ಲ. ನನಗೆ ತಿಳಿದಿದ್ದು ನಾ ಹೇಳಿದ್ದೀನಿ. ರಾಘು ಲೈಫ್ ಈಗ ನಿನ್ನ ಕೈಯಲ್ಲಿದೆ. ನಾನು ಬಂದ ಕೆಲಸ ಮುಗಿಯಿತು. ನಾನಿನ್ನು ಹೊರಡ್ತೀನಿ ಬಾಯ್. ಸತ್ಯ ಯಾವಾಗಲೂ ಕಹಿಯಂತೆ. ಜೊತೆಗಿದ್ದ ಮಾತ್ರಕ್ಕೆ ಎಲ್ಲರನ್ನು ಒಳ್ಳೆಯವರೆಂದು ಪರಿಗಣಿಸಲು ಆಗುವುದಿಲ್ಲ. ಕಂದ ಹೇಳು, ಯಾಕೆ ಇಷ್ಟೊತ್ತಾದರೂ ಮಲಗಿದ್ಯಾ? ಇನ್ನು ತಲೆನೋವು ಹೋಗಿಲ್ವೇನೋ? ಅದು ಸರ್, ಯಾಕೋ ಎದ್ದೇಳೋದಕ್ಕೆ ಆಗ್ತಿಲ್ಲ. ಅವಳ ಹಣೆಯನ್ನು ಮುಟ್ಟಿ ಕ್ಷಣದಿ ವಾಪಸ್ ಕೈ ಹಿಂತೆಗೆದ. ಕಂದ, ಜ್ವರ ಬಂದಿದೆಯಲ್ಲೋ, ಡಾಕ್ಟರ್ಗೆ ಬರೋಕೆ ಹೇಳ್ತೀನಿ. ಅಷ್ಟರಲ್ಲಿ ಗಂಜಿ ಆದರೂ ಕುಡಿಯುವಂತೆ ಇರು ಎಂದವ ಅವಳನ್ನು ನಿಧಾನಕ್ಕೆ ಎಬ್ಬಿಸಿ ಕೂರಿಸಿ ಬಾತ್ರೂಮ್ಗೆ ಹೋಗಿ ಬೇಸಿನ್, ಪೇಸ್ಟ್, ಬ್ರಷ್ ಜೊತೆಗೆ ಬಂದವ ಅವಳಿಗೆ ಹಲ್ಲುಜ್ಜಿಸಿ ತಾನೇ ಮುಖ ತೊಳಿಸಿ ಬಟ್ಟೆಯಿಂದ ಮುಖ ಹೊರಸಿದ. ಕಂದ, 5 ನಿಮಿಷ ತಾಳು, ಗಂಜಿ ಮಾಡಿ ತಗೊಂಡು ಬರ್ತೀನಿ ಅಂದವ ರವೆ ಗಂಜಿ ಮಾಡಿಕೊಂಡು ತಂದ. ಅವಳನ್ನು ಎಬ್ಬಿಸಿ ಎದೆಗೊರಗಿಸಿಕೊಂಡೇ ಕುಡಿಸಿದ. ಕುಡಿದವಳು ಅರಗಿಸಿಕೊಳ್ಳಲಾಗದೆ ಸುಸ್ತಾದರೂ ಬಾತ್ರೂಮಿಗೆ ಹೋಗಿ ಓಡಿದವಳು ವಾಮಿಂಟ್ ಮಾಡಿ ಬಾಗಿಲ ಬಳಿ ಬರುವಾಗ ತಲೆ ತಿರುಗಿಯೇ ಬಿಟ್ಟಳು. ಅವಳು ಓಡಿದಾಗಲೇ ಅವಳ ಹಿಂದೆ ರಾಘು ಬಂದಿದ್ದರಿಂದ ಅವಳನ್ನು ಬೀಳದಂತೆ ಹಿಡಿದುಕೊಂಡ. ಕಂದ, ಏನಾಯ್ತು ಎಂದವ ಅವಳನ್ನು ಎತ್ತಿಕೊಂಡು ಬಂದು ಹಾಸಿಗೆ ಮೇಲೆ ಮಲಗಿಸಿ ಡಾಕ್ಟರ್ಗೆ ಫೋನ್ ಹಾಯಿಸಿದ. ಡಾಕ್ಟರ್ ಬಂದವರೇ, ಹೈ ಫೀವರ್ ಆಗಿರೋದು ಅಷ್ಟೇ, ಟೆನ್ಷನ್ ಮಾಡ್ಕೊಳ್ಳೋ ಅಂಥದ್ದೇನಿಲ್ಲ. ನಾನು ಕೊಟ್ಟಿರೋ ಮೆಡಿಸನ್ ಕೊಡಿ, ಗಂಜಿ ಊಟ ಮಾಡಲಿ, ಸ್ಟ್ರೆಸ್ ಮಾಡ್ಕೊಳ್ಳೋದು ಬೇಡ ಎಂದವರ ಮಾತಿಗೆ ಸರಿ ಎಂದು ಅವರನ್ನು ಬಿಟ್ಟು ಬಂದ. ಸರಿ ರಾತ್ರಿಯವರೆಗೂ ಅವಳಿಗೆ ಜ್ವರ ಬಿಟ್ಟಿರಲಿಲ್ಲ. ನಿಮಿಷ ಬಿಟ್ಟು ಬಿಟ್ಟು ಅವಳ ಹಣೆಗೆ ತಣ್ಣಗಿನ ಬಟ್ಟೆ ಹಿಡುತ್ತಿದ್ದನವ. ಮುಂಜಾನೆ ಹೊತ್ತಿಗೆ ಜ್ವರ ಇಳಿದಿತ್ತವಳಿಗೆ. ಅವಳ ಪಕ್ಕ ಚೇರಿನಲ್ಲಿ ಕುಳಿತಿದ್ದವ ಅಲ್ಲಿಯೇ ನಿದ್ದೆ ಹೋಗಿದ್ದನು. ಎದ್ದೇಳಲು ಹೋದರೆ ಅವನ ಕೈ ಇವಳ ಕೈ ಜೊತೆ ಬೆಸೆದಿತ್ತು. ಬಿಡಿಸಲು ಹೋದಾಗ ಅವನಿಗೆ ಎಚ್ಚರವಾಯಿತು. ಯಾಕೋ ಕಂದ, ಇಷ್ಟು ಬೇಗ ಎದ್ದೆ? ಏನಾದರೂ ಬೇಕಿತ್ತಾ? ವಾಶ್ರೂಮ್ಗೆ ಹೋಗಬೇಕಿತ್ತು ಎಂದಳು ತಲೆ ತಗ್ಗಿಸಿ. ಸರಿ, ಹೋಗುವಂತೆ ಎಂದವ ಅವಳನ್ನು ಎತ್ತಿಕೊಂಡು ವಾಶ್ರೂಮಿನವರೆಗೂ ಬಿಟ್ಟು ಬಂದ. ಅವಳು ಬರುವವರೆಗೂ ಹೊರಗಡೆ ಇದ್ದು ಮತ್ತೆ ಅವಳನ್ನು ಎತ್ತಿಕೊಂಡು ಬಂದ. ಸರ್, ಪ್ಲೀಸ್ ಕೆಳಗಿಳಿಸಿ. ನನಗೆ ಬರೀ ಜ್ವರ ಅಷ್ಟೇ ಬಂದಿರೋದು, ಬೇರೇನೋ ಪ್ರಾಬ್ಲಮ್ ಇದೆ ಅನ್ನೋ ಥರ ನನ್ನ ಟ್ರೀಟ್ ಮಾಡಬೇಡಿ ಸರ್ ಪ್ಲೀಸ್. ಆದರೂ ನಿನಗೆ ಸುಸ್ತಾದರೆ ಆದರೆ ಏನಿಲ್ಲ ಸರ್, ನೀವು ಗಾಬರಿಯಾಗಬೇಡಿ. ಸರಿ, ನೀವು ಮಲಗಿ ರೆಸ್ಟ್ ಮಾಡಿ, ನಾ ಗಂಜಿ ಮಾಡಿಕೊಂಡು ಬರ್ತೀನಿ.
ಸರ್ ಈಗಲೂ ಗಂಜಿನ ಪ್ಲೀಸ್ ಬೇಡ ಸರ್. ನೀವು ಈಗ ಪೇಷಂಟ್, ಸೊ ನಾನು ಹೇಳಿದ ಹಾಗೆ ನೀವು ಕೇಳಬೇಕು ಎಂದವನೇ ಗಂಜಿ ಮಾಡಿಕೊಂಡು ಬಂದು ಅವಳ ಮುಂದಿಟ್ಟನು. ಸರ್ ಪ್ಲೀಸ್ ಇದು ಬೇಡ ನನಗೆ. ನೋಡಿ ಬೇಕಾದರೆ ನಾನೀಗ ಹುಷಾರಾಗಿದ್ದೀನಿ. ಈಗ ನೀನು ಇದೇ ಥರ ಹಾಡ್ತಿದ್ರೆ ನಾನೇ ಬಲವಂತದಿಂದ ಕುಡಿಸ್ತೀನಿ ಅಷ್ಟೇ ಹಠ ಮಾಡಿದರೆ. ಏನು ಬೇಡ ಕುಡಿ, ನಾನೇ ಕುಡಿತೀನಿ. ಗುಡ್ ಗರ್ಲ್ ಎಂದವ ಹಣೆಗೆ ಚುಂಬಿಸಿದ. ಥು, ನನಗೆ ಹುಷಾರಿಲ್ಲ ಅನ್ನೋದನ್ನು ಅಡ್ವಾಂಟೇಜ್ ಆಗಿ ತಗೊಂತಿದ್ದಾನೆ ಹೀಡಿಯಟ್ ಎಂದು ಮನಸ್ಸಿನ ಜೊತೆ ಮಾತನಾಡಿಕೊಂಡಳು. ಅಭಿ, ಯಾಕೋ ಇಲ್ಲಿ ಬಂದು ನಿಂತಿದ್ದೀಯಾ? ಏನಾಯಿತು ನಿನಗೆ? 3-4 ದಿನದಿಂದ ಯಾಕೆ ನನಗೆ ಮುಖ ಕೊಟ್ಟು ಮಾತಾಡಿಸ್ತಿಲ್ಲ? ನಾನೇನಾದರೂ ತಪ್ಪು ಮಾಡಿದ್ದೀನಾ? ಹಾಗೇನಾದರೂ ಇದ್ದರೆ ಹೇಳು, ಬೇಡ ಎಂದು ನುಡಿಯುವವಳಷ್ಟರಲ್ಲಿ ಅವಳ ಧ್ವನಿ ಏರುಪೇರಾಗಿದ್ದುದನ್ನು ಗಮನಿಸಿದನು. ಹೇ ಮುದ್ದು, ಯಾಕೋ ಅಳ್ತಿದ್ದೀಯಾ ಎಂದು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ನುಡಿದ. ಮತ್ತೆ ಯಾಕೆ ಹೀಗಿದೆಯಾ? ಆಫೀಸ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಆ ಥರ ಇದ್ದರೆ ಹೇಳು, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಆದರೆ ನೀನು ಹೀಗಿರಬೇಡ, ಬೇಜಾರಾಗುತ್ತೆ ನನಗೆ ಎಂದಳು ಅಳುತ್ತಾ. ಅವಳ ಕಣ್ಣೀರನ್ನು ಒರೆಸಿ ಅವಳ ಹಣೆಗೆ ಅಸ್ಥೆಯಿಂದ ಮುತ್ತಿಟ್ಟು, ಏನಿಲ್ವೋ, ನೀನು ಏನೇನೋ ಥಿಂಕ್ ಮಾಡಬೇಡ, ಬಾ ಮಲಗು, ಹೊತ್ತಾಗಿದೆ. ವಿಷಯ ಮುಚ್ಚಿಡೋಕೆ ಬರಬೇಡ. ನೀನು ಏನು ವಿಷಯ ಅಂತ ಹೇಳಬಹುದು. ನಾ ಬಾಲ್ಕನಿ ಬಿಟ್ಟು ಬರಲ್ಲ. ಮುದ್ದು, ಸುಮ್ಮನೆ ಒಳಗೆ ಬಾ, ನನಗೆ ಕೋಪ ಬರಿಸ್ಬೇಡ. ಮೊದಲೇ ನನಗೆ ತಲೆ ಕೆಟ್ಟು ಹೋಗಿದೆ. ಮತ್ತೆ ವಿಷಯ ಹೇಳು ಅಂದರೆ ಹೇಳಲ್ಲ ಅಂತೀಯಾ? ಹೇಳೋ, ನಿನ್ನ ತಲೆ ಕೆಟ್ಟಿರೋದಕ್ಕೆ ಕಾರಣ ಏನು ಅಂತ. ನಿನಗೆ ಒಂದು ಸಲ ಹೇಳಿದರೆ ಅರ್ಥ ಆಗಲ್ವಾ ಅಂಜಲಿ? ಬಂದು ಮಲ್ಕೋ, ಬಾ, ನನ್ನ ತಲೆ ತಿನ್ನಬೇಡ ಎಂದವ ಒಳಗೆ ನಡೆದು ಬಿಟ್ಟ ಮಲಗಲು. 10 ನಿಮಿಷ ಕಳೆದರೂ ಅವಳ ಸುದ್ದಿಯೇ ಇಲ್ಲ. ಯಾಕಾದರೂ ರೇಗಿದ್ನೋ? ಅವಳು ಮೊದಲೇ ಸೂಕ್ಷ್ಮ. ಹೇಗಪ್ಪ ಈಗ ಅವಳನ್ನು ಸಮಾಧಾನ ಮಾಡೋದು? ಈ ಹೆಣ್ಣು ಮಕ್ಕಳನ್ನು ಸಂಭಾಳಿಸೋದು ತುಂಬ ಕಷ್ಟ. ಆಕಾಶದ ಕಡೆ ಮುಖ ಮಾಡಿ ನಿಂತಿದ್ದಳು. ಅದಾಗಲೇ ಕಣ್ಣುಗಳು ಊದಿಕೊಂಡಿದ್ದವು. ಅವಳನ್ನು ಕಂಡವನ ಮನಸ್ಸಿಗೆ ಕಸಿವಿಸಿ ಉಂಟಾಯಿತು. ಅವಳ ಎದುರು ಬಂದು ಮುದ್ದು ಎಂದು ಅವಳನ್ನು ಬಳಸಲು ಬಂದವನು ಕೈ ಕಿತ್ತೆಸೆದಳು. ಮುದ್ದು, ಸಾರಿ ಕಣೋ, ಯಾವುದು ಟೆನ್ಷನಲ್ಲಿ ಬೈದು ಬಿಟ್ಟೆ, ಅಳಬೇಡ್ವೆ ಎಂದವನ ಕಣ್ಣಲ್ಲಿಯೂ ನೀರು. ಅವನನ್ನು ಸರಿಸಿ, ನಿಜ ಹೇಳು, ಏನಾಯಿತು? ನನಗೆ ಕೇಳೋ ಹಕ್ಕಿಲ್ವಾ? ಕಾಯ ವಾಚ ಮಾನಸ ನಾನು ನಿನ್ನ ಹೆಂಡತಿ. ಕಷ್ಟ ಸುಖದಲ್ಲೂ ನಿನ್ನ ಜೊತೆ ಇರಬೇಕಾದವಳು. ನಾನು ಸಪ್ತಪದಿ ತುಳಿದಿದ್ದೀವಿ. 7 ಹೆಜ್ಜೆಗಳ ಅರ್ಥ ಗೊತ್ತಿದೆ ತಾನೆ? ಬರೀ ಸುಖದಲ್ಲಿ ಮಾತ್ರ ಸಮಾನರಲ್ಲ. ಜೀವನದ ಹಾದಿಯಲ್ಲಿ ನಮಗೆ ಬರುವ ಅಡೆತಡೆಗಳನ್ನು ಎದುರಿಸಿ ಜೊತೆಯಾಗಿ ಒಬ್ಬರಿಗೊಬ್ಬರು ಆಸರೆಯಾಗಿ ಇರಬೇಕು ಅಂತ ಅರ್ಥ ಗೊತ್ತಾಯ್ತಾ? ಇಷ್ಟು ಹೇಳಿದ ಮೇಲೂ ನಿನಗೆ ಹೇಳೋಕೆ ಇಷ್ಟ ಇಲ್ಲ ಅಂದರೆ ಹೇಳ್ಬೇಡ, ನಾನೇನು ಕೇಳೋದಿಲ್ಲ ಎಂದಳು. ಅವ ತಲೆ ತಗ್ಗಿಸಿ ನಿಂತನು. ನಾನಿನ್ನು ನಿನಗೆ ಫೋರ್ಸ್ ಮಾಡಲ ಬಿಡು ಎಂದು ಹೊರಡುವವಳ ಕೈ ಹಿಡಿದು ತನ್ನತ್ತ ತಿರುಗಿಸಿಕೊಂಡು ಅವಳನ್ನಪ್ಪಿ ಹತ್ತನು. ಎಲ್ಲರ ಹೊಳಿತನ್ನು ಬಯಸುವ ಹುಡುಗನ ಕಣ್ಣಲ್ಲಿ ನೀರು ಕಂಡವಳು ಭಯಗೊಂಡಳು. ಅವನ ಕಣ್ಣೊರೆಸಿ, ಏನಾಯ್ತೋ, ಯಾಕೋ ಅಳ್ತಿದ್ಯಾ? ಅವನ ಇಡೀ ಪ್ರೀತಿಗಾಗಿ ಅಪತಪಿಸಿ ಪಡೆದುಕೊಂಡಿದ್ದವಳು ಅವನ ಕಣ್ಣೀರನ್ನು ಹೇಗೆ ತಾನೇ ಸಹಿಸಿಯಾಳು? ಅಭಿ ಪ್ಲೀಸ್, ನೀನು ಹೀಗೆ ಅಳ್ತಾ ಇದ್ದರೆ ನಾನು ಏನಂತ ಅಂದುಕೊಳ್ಳಬೇಕು? ಅಳೋದು ನಿಲ್ಲಿಸಿ ಕಾರಣ ಹೇಳೋ ಎಂದವಳು ಮತ್ತೆ ಅವನ ಕಣ್ಣೀರು ಕಂಡು ತಾನು ಅಳಲು ಶುರು ಮಾಡಿದಳು. ಅಳುವನ್ನು ಸಮಸ್ಥಿತಿಗೆ ತಂದವ ತನ್ನ ಮಾತೆ ಆಕಾಶ್ ನಡುವೆ ನಡೆದ ಸಂವಾದವನ್ನು ಹೇಳಿದನು. ಅದನ್ನು ಕೇಳಿದವಳ ಶಿಲೆಯಂತೆ ನಿಂತಳು. ಕಣ್ಣಿನಲ್ಲಿ ಕೋಪವನ್ನು ಒತ್ತು ನಿಂತಿದ್ದಳು. ಎಂಥ ಹೆಣ್ಣು ಅಭಿಯವಳು! ಒಬ್ಬ ದೇಶದ್ರೋಹಿ ನನ್ನ ಅಣ್ಣನ ಹೆಂಡ್ತಿನ ದುಡ್ಡಿಗೋಸ್ಕರ ಹೀಗೆಲ್ಲ ಕೀಳು ಮಟ್ಟಿಗೆ ಇಳಿತಾರ? ಹೇಗೋ ಮನಸ್ಸು ಬಂತು ಅವಳಿಗೆ. ನನ್ನ ಅಣ್ಣನಿಗೆ ಮೋಸ ಮಾಡಲಿಕ್ಕೆ ಮೊದಲೇ ಪ್ರೀತಿಯಿಂದ ನೊಂದಿದ್ದ ಅಂಥವನಿಗೆ ಯಾಕೆ ಹೀಗೆ? ಪ್ರೀತಿ ಅವನ ಭಾವನೆಗಳ ಜೊತೆ ಆಟ ಆಡ್ತಿದ್ದಾರೆ. ಇವಳಿಗಿಂತ ಆ ನೇತ್ರಾನೇ 1000 ಪಾಲು ಮೇಲೂ ಅಭಿ. ನಾನಂತೂ ಅವಳನ್ನು ಜೀವ ಸಹಿತ ಉಳಿಸೋದಿಲ್ಲ. ಅವಳನ್ನು ಕೊಂದಾದರೂ ಸರಿ, ಅಣ್ಣನ ಜೀವನವನ್ನು ಉಳಿಸ್ತೀನಿ. ನಾ ಜೈಲಿಗೆ ಹೋದರೂ ಪರವಾಗಿಲ್ಲ. ನನ್ನ ಅಣ್ಣ, ನನ್ನ ಇವರೆಲ್ಲ ಏನಂದುಕೊಂಡಿದ್ದಾರೆ? ಅವನು ಗೊಂಬೇನಾ? ಇವರ ಕುಣಿಸಿದ ಹಾಗೆ ಕುಣಿಯೋಕೆ ಹನಿ ಬಂದು ನಿನ್ನ ಅಣ್ಣ ಅಂದರೆ ನನ್ನ ಪ್ರಾಣ, ಜೀವನ ಅಂತ ಹೇಳಿ ಇವತ್ತು ಅವನ ಜೀವನವನ್ನೇ ಹಾಳು ಮಾಡಿ ಎಲ್ಲ ಹೋಗ್ಬಿಟ್ಲು. ಈಗ ಇವಳು ಎಂದು ಹೇಳುತ್ತಿದ್ದವಳನ್ನು ಎದೆಗಾನಿಸಿಕೊಂಡು ಸುಮ್ಮನೆ ಇರಮ, ಅಳಬಾರ್ದು. ನಾನಿನ್ನು ಸತ್ತಿಲ್ಲ ಕಣೋ, ಬದುಕಿದ್ದೀನಿ. ನಾನು ಪ್ರಾಣ ಕೊಟ್ಟಾದರೂ ಸರಿ, ಅಪ್ಪು ಜೀವನ ಸರಿ ಮಾಡ್ತೀನೋ. ಟ್ರಸ್ಟ್ ಮೀ ಮುದ್ದು ಎಂದು ಅವಳನ್ನು ಸಮಾಧಾನಿಸಿದನು. ಇಬ್ಬರು ಒಬ್ಬರು ಕಣ್ಣು ನೀರನ್ನು ಮತ್ತೊಬ್ಬರು ತೊಡೆದು ಹಾಕಿ ಸಮಾಧಾನ ಆಗುವವರೆಗೂ ಅತ್ತರು. ಅಭಿ ಎದೆ ಮೇಲೆ ತಲೆ ಇಟ್ಟವಳೆ. ನಾವು ನಾಳೆ ಬೆಂಗಳೂರಿಗೆ ಹೋಗೋಣ. ಯಾಕೋ ಅಣ್ಣನನ್ನು ನೋಡಬೇಕು ಅಂತ ಅನಿಸ್ತಿದೆ. ಮುದ್ದು, ಸಡನ್ ಆಗಿ ಹೋದರೆ ರಾಘುಗೆ ಅನುಮಾನ ಬರುತ್ತೆ ಕಣೋ. ಅಣ್ಣನಿಗೆ ಡೌಟ್ ಬರುತ್ತೆ ಅಂತ
ನಾವು ಅಲ್ಲಿಗೆ ಹೋಗದೇ ಇದ್ದರೆ ಹಾಳಾಗೋದು ಅಣ್ಣನ ಜೀವನ. ಮತ್ತೆ ಭವಿಷ್ಯ ಬೇಕು. ನಾನು ಹೋಗ್ತೀನಿ. ಅವಳ ಬಗ್ಗೆ ಇಷ್ಟೆಲ್ಲ ಗೊತ್ತಾದ ಮೇಲೆ ಹೇಗೆ ಇಲ್ಲಿ ನೆಮ್ಮದಿಯಾಗಿರುವುದಕ್ಕೆ ಆಗುತ್ತೆ? ಕೋಪದಲ್ಲಿ ಹೇಳಿದಳು. ಕೋಪ ಮಾಡ್ಕೊಂಬೇಡ ಮುದ್ದು. ಆಫೀಸ್ನಲ್ಲಿ ಕೆಲಸ ಇದೆ. ಇನ್ನೊಂದು 2 ದಿನ ಬಿಟ್ಟು ಹೋಗುವ. ಸರಿನಾ? ಈಗ ಮಲಗು ಮುದ್ದು. ಎಲ್ಲ ಸರಿ ಹೋಗುತ್ತೆ. ನಿನ್ನ ನನ್ನ ಸ್ವಂತ ತಂಗಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ನಲ್ಲೋ. ಹೆಂಗೋ ಮನಸ್ಸು ಬಂತು ನಿನಗೆ ನಮಗೆಲ್ಲ ಮೋಸ ಮಾಡಲಿಕ್ಕೆ. ಮತ್ತೆ ಪ್ರೀತಿ ಗುಂಗಿನಲ್ಲಿ ಬೇಡ. ಓಕೆ, ಇಚ್ಛಿಸಿದ ರಾಗುಗೆ ನಿನ್ನ ಬಗ್ಗೆ ತಿಳಿ ಹೇಳಿ ಪ್ರೀತಿ ಮಾಡೋ ಹಾಗೆ ಬೈದು ಬುದ್ಧಿ ಹೇಳಿದ್ದೆ. ಈಗ ರಾಘು ಕೂಡ ನಿನ್ನ ಮೇಲೆ ಬೆಟ್ಟದಷ್ಟು ಆಸೆಯನ್ನು ಬೆಳೆಸಿಕೊಂಡಿರುವಾಗ ಅವನಿಗೆ ಈ ವಿಷಯ ತಿಳಿದರೆ ಎಂತಹ ಅಗಾಧ ಆಗುತ್ತೆ ಗೊತ್ತಾ ನಿನಗೆ? ಖಂಡಿತ ಅವನಿಗೆ ನಿನ್ನಿಂದ ಮೋಸ ಆಗುತ್ತೆ ಅಂತ. ಆದರೆ ನನ್ನ ಪ್ರಾಣ ಹೋದರೂ ಅವನಿಗೆ ಒಳ್ಳೆ ಜೀವನ ಕೊಟ್ಟೇ ಹೋಗ್ತೀನಿ ಆರಾಧನಾ. ಇಂಥ ನಿನ್ನಂತಹ ವ್ಯಕ್ತಿ ಅಂತ ಅಂದರೆ ನನಗೆ ನಂಬೋಕೆ ಆಗ್ತಿಲ್ಲ ಎಂದುಕೊಂಡವನ ಮನ ಅದಾಗಲೇ ಕದಡಿ ಹೋಗಿತ್ತು. ಕಂದ, ಈಗ ಹೇಗಿದ್ದೀಯಾ ಎಂದವನ ಅವಳನ್ನು ಬಳಸಿ ಕೂತನು. ಚೇಳು ಹರಿದಂತೆ ಭಾಸವಾಯಿತವಳಿಗೆ. ಅವನಿಂದ ದೂರ ಸರಿಯಬೇಕೆಂದುಕೊಂಡರೂ ಅವನ ಹಿಡಿತ ಬಲವಾಗಿದ್ದಿತು. ಸರ್, ನೀವು ನಾಳೆ ಮುಂಬೈಗೆ ಹೋಗ್ತಿದ್ದೀರಾ? ಹೌದು ಕಣೋ, ಹೋಗಬೇಕು ಅಂತ ಅಂದುಕೊಂಡಿದ್ದೆ. ಬಟ್ ನಿನಗೆ ಹುಷಾರಿಲ್ಲ ಅಲ್ವಾ? ನಿನ್ನ ಬಿಟ್ಟು ಹೇಗೆ ಹೋಗಲಿ? ಸೊ ಕ್ಯಾನ್ಸಲ್ ಮಾಡ್ತೀನಿ. ಹೋಗೋ ಪ್ಲ್ಯಾನ್ನ ನೀನು ಹುಷಾರಾದ ಮೇಲೆ ಅದರ ಬಗ್ಗೆ ಯೋಚನೆ ಮಾಡ್ತೀನಿ. ನೀನು ಆರಾಮಾಗಿ ಆಫೀಸ್ಗೂ ಕೂಡ ಬರೋದು ಬೇಡ. ಸಂಪೂರ್ಣವಾಗಿ ಹುಷಾರಾಗುವವರೆಗೂ, ಆಯಿತಾ? ಸರ್, ಹೀಗಂದರೆ ಹೇಗೆ? ನನಗೆ ಒಬ್ಬಳೆ ಮನೆಯಲ್ಲಿರೋದಕ್ಕೆ ಬೇಜಾರಾಗುತ್ತೆ. ಅಷ್ಟೇನಾ ನಿನ್ನ ಪ್ರಾಬ್ಲಮ್? ನಮ್ಮ ಅಂಜುಗೆ ಬರೋಕೆ ಹೇಳ್ತೀನಿ, ಓಕೆನಾ? ಅವರು ಬಂದರೆ ನನ್ನ ಪ್ಲ್ಯಾನ್ ವರ್ಕೌಟ್ ಆಗಲ್ಲ. ಇವನು ಒಬ್ಬನೇ ಇದ್ದಾನೆ. ಹೇಗಾದರೂ ಇವನನ್ನು ಮಟ್ಟ ಹಾಕ್ಬಹುದು. ಇಲ್ಲ ಅಂದರೆ ಯಾವಾಗಲೂ ಅಭಿಯಣ್ಣ ಜೊತೆಗೇನೆ ಇರ್ತಾರೆ. ಹಾಗೆಲ್ಲ ಆಗಬಾರ್ದು ಎಂದುಕೊಂಡವಳು. ಸರ್, ಪರವಾಗಿಲ್ಲ, ನಾನು ಮ್ಯಾನೇಜ್ ಮಾಡ್ಕೊತೀನಿ. ಅಣ್ಣ ಅಂಜು ಇನ್ನು ಸ್ವಲ್ಪ ದಿನ ಅಲ್ಲೇ ಇರಲಿ. ಅವರಿಗೆ ಸ್ವಲ್ಪ ಚೇಂಜಸ್ ಬೇಕು ಅನಿಸುತ್ತದೆ ಅಲ್ವಾ? ಫ್ರೀ ಬರ್ಡ್ ಥರ ಇರಲಿ. ಸರಿ ಕಣೋ, ನೀನು ಹುಷಾರಾದ ಮೇಲೆ ಹೋಗ್ತೀನಿ. ಸರಿನಾ ಕಂದ ಎಂದವನ ಮಾತು ಕೇಳಿ ನಿಟ್ಟುಸಿರು ಬಿಟ್ಟಳು. ಯಾಕೋ ಒಮ್ಮೊಮ್ಮೆ ಇವರು ನನಗೆ ತೋರಿಸ್ತಿರೋ ಪ್ರೀತಿ ಕಾಳಜಿಯೆಲ್ಲ ಭ್ರಮೆ ಮೋಸ ಅನಿಸುತ್ತೆ. ಕೆಲವೊಮ್ಮೆ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರೆ ಅವರ ಪ್ರೀತಿ ಸ್ವಚ್ಛಂದವಾದದ್ದು ಎನಿಸುತ್ತದೆ. ಇವನನ್ನು ನಾನು ತುಂಬ ಹತ್ತಿರದಿಂದ ನೋಡ್ತಾ ಬಂದಿದ್ದೀನಿ. ಆದರೆ ಇದುವರೆಗೂ ಇವ ಏನು ಎಂಬುವುದೇ ನನಗೆ ಅರ್ಥವಾಗದಿರೋ ಪ್ರಶ್ನೆ. ಇವರು ತೋರಿಸ್ತಿರೋ ಪ್ರೀತಿ ಕಾಳಜಿಗೆ ನಾನೇ ಸೋಲ್ತಿದ್ದೀನಿ. ಅಂತಹುದರಲ್ಲಿ ನನ್ನ ಅಕ್ಕ ಇವನ ಮೋಸದ ಜಾಲಕ್ಕೆ ಬಿದ್ದಿದ್ದರೇನು ಆಶ್ಚರ್ಯವೇನಿಲ್ಲ. ಪ್ರೀತಿ ಯಾವಾಗ, ಎಲ್ಲಿ, ಹೇಗೆ, ಯಾರ ಮೇಲೆ ಹುಟ್ಟುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ನನ್ನ ಸೇಡಿನ ಜ್ವಾಲೆ ಇಷ್ಟು ಬೇಗ ಇವನಿಗೆ ಮುಕ್ತಿ ಕೊಡಬಾರದು. ಹೌದು, ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇವನನ್ನು ಕಟ್ಟಿದ ತಾಳಿಗೆ ಕೊರಳೊಡ್ಡಿದೆ ಅಷ್ಟೆ. ಆದರೆ ಇವನೇ ಕಣೋ ಆಗಿದ್ದು. ಹಾಗೆ ಹೋಗಿದ್ದೆ. ಸಂಸಾರ ಶುರು ಮಾಡೋಣ ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದಾನ? ಇವನನ್ನು ಅರ್ಥ ಮಾಡಿಕೊಳ್ಳೋದು ತುಂಬಾ ಕಷ್ಟ ಎಂದು ಯೋಚಿಸುತ್ತಿದ್ದವಳ ಮುಖದಲ್ಲಿ ಚಿಂತೆ ಎದ್ದು ಕಾಣುತ್ತಿತ್ತು. ಅವಳ ಬಳಿ ಬಂದವನೇ, ಯಾಕೋ ಮಲಗೋದು ಬಿಟ್ಟು ಹೀಗೆ ಕೂತಿದ್ಯಾ? ತಲೆನೋವು ಇದೆ ಸರ್ ಎಂದವಳನ್ನು ಮಡಿಲಲ್ಲಿ ಮಲಗಿಸಿಕೊಂಡನು. ಅಲ್ಲೂ ಕಚ್ಚಿ ಸುಮ್ಮನೆ ಮಲಗಿದ್ದವಳ ತಲೆಯನ್ನು ತಟ್ಟುತ್ತಾ ಮಗುವಿನಂತೆ ಅವಳನ್ನು ಆರೈಕೆ ಮಾಡುತ್ತಿದ್ದನು. ಮಧ್ಯರಾತ್ರಿಯ ಸಮಯದಲ್ಲಿ ಅವಳಿಗೆ ಚಳಿ ಹೆಚ್ಚಾದಂತಾಗಿ ನಡುಗುತ್ತಿದ್ದವಳನ್ನು ಹಾಸಿಗೆಯ ಮೇಲೆ ಮಲಗಿಸಿ ಹೊದಿಕೆ ಹೊದ್ದಿಸಿ ಮಲಗಿಸಿದರೂ ಸಹ ನಡುಗುತ್ತಿದ್ದಳು. ದಪ್ಪನೆಯ ರಗ್ಗನ್ನು ಹೊದಿಸಿದ್ದರೂ ಅವಳ ನಡುಗುವಿಕೆ ತಪ್ಪಲಿಲ್ಲ. ಯೋಚಿಸಿ ತಲೆ ಕೆಟ್ಟ ರಾಘು ಅವಳ ಪರ್ಮಿಷನ್ ಕೇಳಲು ಸಮಯ ಇಲ್ಲವೆಂದು ಸೋಫಾದ ಮೇಲೆ ಮಲಗಿದ್ದವ ಹಾಸಿಗೆಯ ಮೇಲೆ ಬಂದು ಕುಳಿತವ ಅವಳ ರಗ್ಗಿನೊಳಗೆ ನುಸುಳಿದ. ಚಳಿಯಲ್ಲಿ ನಡುಗುತ್ತಿದ್ದವಳನ್ನು ಬಳಿಗೆ ಎಳೆದು ತನ್ನೆದೆ ಮೇಲೆ ಮಲಗಿಸಿಕೊಂಡವ ಅವಳನ್ನಪ್ಪಿಕೊಂಡು ಮಲಗಿದ. ಅವಳ ನಡುಗುವಿಕೆ ಸಹಜ ಸ್ಥಿತಿಗೆ ಬಂದಿತು. ಮತ್ತವಳು ನಿದ್ದೆಯಲ್ಲಿಯೇ ಅವನನ್ನು ಬಿಗಿಯಾಗಿ ತಬ್ಬಿದಳು. ಅವನ ಎದೆಯ ಬಡಿತವನ್ನು ಕೇಳುತ್ತಾ ನೆಮ್ಮದಿಯ ನಿದ್ರೆಗೆ ಜಾರಿದಳು. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.